ಕಪ್ ಶೇಪ್ ಏನಿದೆ ಅದ್ರ ಮೇಲೆ ದೊಡ್ಡ ಹಿಡಿತ ಸಿಗುತ್ತೆ ನಿಮಗೆ. ಓಕೆನಾ? ಯಾವಾಗ ಆ ಹಿಡಿತ ಅನ್ನೋದು ಸಿಗುತ್ತೆ, ನೀವು ಎಲ್ಲಾ ಡಿಸೈನ್ಸ್‌ನ ನೀವೇ ಕ್ರಿಯೇಟ್ ಮಾಡಬೇಡ್ರಿ. ಓಕೆನಾ? ಯಾಕಂದ್ರೆ ಇವೆಲ್ಲ ಮೆಜರ್‌ಮೆಂಟ್‌ನ ನಾವು ಹಾಕೊಳ್ಳೋದು, ಮಾಡೋದು ಇವೆಲ್ಲ ಎಲ್ಲೂ ನೋಡಿರಲ್ಲ, ಎಲ್ಲೂ ಮಾಡಿರಲ್ಲ ನಾವು. ಕೆಲವೊಬ್ರು ಮಾಡ್ತಾ ಇರ್ತಾರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಮನೆಯಲ್ಲೇ ಕುತ್ಕೊಂಡು ಮಾಡ್ತಕ್ಕಂಥವ್ರಿಗೆ. ಸೊ ಅವ್ರಿಗೆ ಜಸ್ಟ್ ಏನ್ ಬೇಕು, ಔಟ್‌ಪುಟ್ ಬೇಕು ಅಷ್ಟೇ. ಬಟ್ ಇದೆಲ್ಲ ಪ್ರೊಸೀಜರ್ ಇರುತ್ತೆ. ಈ ಪ್ರೊಸೀಜರ್‌ನ ಫಾಲೋ ಮಾಡಿ ಫೈನಲಿ ಔಟ್‌ಪುಟ್ ಅನ್ನೋದು ಹೊರಗೆ ಬರುತ್ತೆ. ಹಾಗಾಗಿನೇ ಕಾಸ್ಟ್ಲಿ ಆಗ್ತಕ್ಕಂಥದ್ದು ಪ್ರತಿ ಪ್ರಾಡಕ್ಟು ರೆಡಿ ಆಗ್ಬೇಕಾದ್ರೆ. ಓಕೆನಾ? ಸೊ ಹೀಗಿರುತ್ತೆ. ಇದೇ ರೀತಿ ಡಿಸೈನರ್ಸ್‌ಗಳು ಮಾಡ್ತಕ್ಕಂಥದ್ದು ಅದೇ ರೀತಿನೇ. ಅವ್ರು ಒಂದು ಸ್ಟೆಪ್ ಅಪ್‌ಗ್ರೇಡೆಡ್ ಇದ್ದಾರೆ. ಅಂದ್ರೇನು ಪ್ರತಿ ಬಾಡಿಗೂ ಕೂಡ ಅವ್ರು ಮ್ಯಾನಿಕ್ಯೂರ್‌ನ ರೆಡಿ ಮಾಡ್ಕೊಳ್ತಾರೆ ಪೇಸ್ಟಿಂಗ್ ಹಾಕೊಂಡ್ಬಿಟ್ಟು. ಅದ್ರ ಪ್ರಕಾರ ಮೆಜರ್‌ಮೆಂಟ್ ತಕ್ಕೊಂಡು ಮಾಡ್ತಾರೆ ಅವರು. ಓಕೆನಾ? ನಮಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲವಲ್ಲ. ಸೊ ಸಣ್ಣ ಸಣ್ಣ ಚೇಂಜಸ್ ನಾವು ಪೇಪರ್ ಕಟಿಂಗ್ ಮಾಡೋದ್ರ ಮುಖಾಂತರ ಮಾಡ್ಕೊಂಡ್ರೆ 100% ನಾವು ಕೂಡ ಆ ಒಂದು ಹಾದಿಯಲ್ಲೇ ನಡಿತೀವಿ. ಸೊ ಹಾಗಾಗಿ ಡಾಟ್ ಅನ್ನ ಈ ರೀತಿ ಶಿಫ್ಟ್ ಮಾಡ್ಕೊಳ್ಳೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಕಟರ್ ಅಲ್ಲಿ ಕೂಡ ಅಷ್ಟೇ ಡಾಟ್‌ನ ಶಿಫ್ಟ್ ಮಾಡ್ಕೊಳ್ತೀವಿ. ಓಕೆನಾ? ಡಾಟ್‌ನ ಶಿಫ್ಟ್ ಮಾಡಿಕೊಂಡು 100% ರಿಸಲ್ಟ್‌ನ ಕಟೋರಿಯಲ್ಲಿ ಕೂಡ ನಾವು ತೆಗಿತೀವಿ. ಸೊ ಈ ಒಂದು ಕ್ಲಾಸ್ ಜಸ್ಟ್ ನಿಮಗೆ ಡಾಟ್ ಯಾವ ರೀತಿ ಹಿಡ್ಕೊಳ್ತೀವಿ ಅಂತಕ್ಕಂಥದ್ರ ಮೇಲೆ ಇತ್ತು. ಸೊ ಹಾಗಾಗಿ ಡಾಟ್‌ನ ಮಹತ್ವವೇನು ತಿಳಿಸೋದು ಅನ್ನೋದಿತ್ತು. ಐ ಹೋಪ್ ಕರೆಕ್ಟಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವೆಲ್ಲ ಬೇಸಿಕ್. ಇವೆಲ್ಲ ನೀವು ಕಲ್ತಾದ ನಂತರ ಅದಕ್ಕೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ಇವಕ್ಕೆಲ್ಲ ಪ್ರಿಪರೇಷನ್‌ನ ಕೊಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ನಿಮಗೆ ಡಿಸೈನ್ ಅಲ್ಲಿ ಎಲ್ಲೆಲ್ಲಿ ಕಟ್ ಮಾಡಬೇಕು. ಈಗ ನಾವು ಸ್ಕ್ಯಾಲಪ್ ಡಿಸೈನ್ ಬೇಕು. ಇಲ್ಲಿ ಸ್ಕ್ಯಾಲಪ್ ಡಿಸೈನ್‌ನ ನಾವು ಕೊಡ್ತಾ ಹೋದ್ರೆ ಸೊ ನಾವು ಎಲ್ಲಿಗೆ ಕಟ್ ಆಫ್ ಮಾಡ್ಕೊಳ್ಬೇಕು. ಓಕೆನಾ? ಅದು ಮುಖ್ಯ ಅಲ್ಲ. ಸೊ ಅದನ್ನ ಎಷ್ಟು ಇಂಚಿಗೆ ನಾವು ಕಟ್ ಆಫ್‌ನ ಮಾಡ್ಕೊಂಡ್ರೆ ಡಿಸೈನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕಾಣುತ್ತೆ. ಸೊ ಔಟ್‌ಪುಟ್ ನಮಗೆ ಎಲ್ಲಿ ಬೇಕು. ಓಕೆನಾ? ಈ ಕಡೆ ನಮಗೆ ಸ್ಯಾರಿ ಇದು ಬರುತ್ತೆ, ಸೆರಗು ಬರುತ್ತೆ. ಸೊ ಈ ಕಡೆ ನಮಗೆ ಓಪನ್ ಏರಿಯಾ ಇರುತ್ತೆ. ಸೊ ಓಪನ್ ಏರಿಯಾದಲ್ಲಿ ನಾವು ಯಾವ ರೀತಿ ಡಿಸೈನ್ ಅನ್ನ ಕೊಟ್ಕೊಳ್ಬೇಕು. ಸೊ ಈ ಒಂದು ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಮಂತ್ ಎಂಡ್ ಅಲ್ಲಿ ನಿಮಗೆ 100% ಕಟೋರಿ ಬ್ಲೌಸ್ ಅಂತಕ್ಕಂಥದ್ದು ವಿತ್ ಡಿಸೈನ್ ಅಲ್ಲಿ ಅಂದ್ರೆ ಫ್ರಂಟ್ ಸ್ಕ್ಯಾಲಪ್ ಆಗಿರ್ಬೋದು ಅಥವಾ ಬ್ಯಾಕ್ ಡಿಸೈನ್ ಆಗಿರ್ಬೋದು. ಸೊ ಎರಡರ ಇದ್ರ ಮೇಲೆ ನಿಮಗೆ ಒಂದು ಕ್ಲಾಸ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಓಕೆನಾ? ಇನ್ನು ಏನೇ ನಿಮಗೆ ಡೌಟ್ಸ್ ಇರಲಿ ಅಂದ್ರೆ ಕ್ಲಾಸ್ ಬಗ್ಗೆ ಡೌಟ್ಸ್ ಇರಬಹುದು ಅಥವಾ ಆದ್ಮೇಲೆ ಡ್ರೆಸ್ ಕ್ಲಾಸ್ ಅಂತೂ 100% ಇರುತ್ತೆ ನೆಕ್ಸ್ಟ್ ಮಂತ್. ಸೊ ಎಲ್ರಿಗೂ ಡ್ರೆಸ್ ಕ್ಲಾಸ್ ಬೇಕಾಗತ್ತೆ. ಕ್ಲಾಸ್ ಅಂತಂದ್ರೇನು ಡ್ರೆಸ್ ಕೋರ್ಸ್ ಅಂತಕ್ಕಂಥದ್ದು ಬೇಕೇ ಬೇಕು. ಡ್ರೆಸ್‌ನ ಯಾವ ರೀತಿ ನಾವು ಚೂಡಿ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು, ಮೆಜರ್‌ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು. ಸೊ ಬ್ಲೌಸ್ ಮೆಜರ್‌ಮೆಂಟ್‌ಗೆ ಸ್ಟಿಚ್ ಮಾಡ್ಬೋದಾ? ಸೊ ಈ ರೀತಿ ಎಲ್ಲವೂ ಇರ್ತವೆ. ಇದನ್ನ ಒಂದ್ಸರಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ನಿಮಗೆ ಡ್ರೆಸ್ ಕ್ಲಾಸ್‌ನ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀವಿ.